ಒಂದು ಭ್ರಷ್ಟಾಚಾರದ ಸರ್ಕಾರ, ಗ್ಯಾರಂಟಿಗಳ ಹೆಸರಲ್ಲಿ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿರುವಂಥ ಸಿದ್ದರಾಮಯ್ಯವರು ಮಾಡಿರುವಂಥ ಬೆಲೆ ಏರಿಕೆಗಳಾಗಿರ್ಬೋದು, ಮತ್ತು ಅಣ್ಣ ಬಸವಣ್ಣನವರು ಮತ್ತು ಕನಕದಾಸರು ಹೇಳಿರೋ ರೀತಿಯಲ್ಲಿ ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿನ್ನ ಮನೆಯ ಮಗನ ಎಂದೆನಿಸಯ್ಯ ಅಂತೇಳಿ ಅಣ್ಣ ಬಸವಣ್ಣವ್ರು ಹೇಳಿದರೆ, ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕೊಲೆಯ ನೆಲೆಯನ್ನೇನಾದರೂ ಬಲ್ಲಿರ ಅಂತೇಳಿ ಕನಕದಾಸರು ಹೇಳಿರುವಂಥ ಒಂದು ವಚನಗಳು. ಅವೆಲ್ಲವುದನ್ನು ಕೂಡ ಮೀರಿ ಸಿದ್ದರಾಮಯ್ಯನವರು ಇವತ್ತು ಜಾತಿ ಗಣತಿ ಅನ್ನುವಂಥ ಒಂದು ಹೆಸರಲ್ಲಿ ಜಾತಿಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ರಾಜ್ಯದಲ್ಲಿ ಒಂದು ರಾಕ್ಷಸ ರಾಜ್ಯವನ್ನಾಗಿ ಪರಿಗಣಿಸಿ ಜನರಲ್ಲಿ ಒಂದು ಒಗ್ಗಟ್ಟನ್ನು ವಿಭಜನೆ ಮಾಡೋದ್ರ ಮೂಲಕ ಜನರಲ್ಲಿ ಮತ್ತು ರಾಜ್ಯದಲ್ಲಿ ಶಾಂತಿಯನ್ನು ಕದಡುವಂಥ ಒಂದು ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿನೇ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು, ಜಾತಿ ಗಣತಿ ಆಗಿರ್ಬೋದು, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ಆಡಳಿತವನ್ನ ಮಾಡ್ತಾ ಇರುವಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನು ಜನಾಕ್ರೋಶ ಯಾತ್ರೆ ನಡೀತಾ ಇದೆ, ಆ ಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾನು ಗದಗಿಗೆ ಹಾಗಾಗಿ ಇವತ್ತು ಇಡೀ ರಾಜ್ಯದ ಜನರು ಆಕ್ರೋಶಭರಿತರಾಗಿದ್ದಾರೆ. ಇವತ್ತು ಜನರನ್ನೆಲ್ಲ ಒಗ್ಗೂಡಿಸಿ ಒಟ್ಟಾಗಿ ಇವತ್ತು ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ವಿಜೇಂದ್ರ ಅವರ ನೇತೃತ್ವದ ಈ ಯಾತ್ರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಿರುವಂಥ ಒಂದು ಜನತೆ, ಮತ್ತು ಹಾಗಾಗಿ ಇನ್ನೂ 15-20 ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಮುಂದೆ ಬರ್ತಾ ಇರೋ ಕಾರಣ ಇವತ್ತು ಖಂಡಿತವಾಗ್ಲೂ ಕೂಡ ಜನರು ಈ ಸರ್ಕಾರವನ್ನು ಕಿತ್ತು ಅವ್ರನ್ನ ಇನ್ನು ತೆಗಿಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರಿನ ಮುಂದುವರಿಯೋದಕ್ಕೆ ಅವರು ಲಾಯಕ್ಕಿಲ್ಲ ಅನ್ನೋಂಥ ಒಂದು ನಿರ್ಧಾರಕ್ಕೂ ಜನರು ಕೇವಲ 2 ವರ್ಷಕ್ಕೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಆ ಜನರ ಒಂದು ಜೊತೆಯಲ್ಲಿ ನಾವಿದ್ದೀವಿ ಅನ್ನೋಂಥ ಭರವಸೆಯನ್ನು ಕೊಡುವಂಥ ಈ ಜನಾಕ್ರೋಶ ಯಾತ್ರೆ ಬಹಳ ದಿಗ್ವಿಜಯವಾಗಿ ನಡೀತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.